ಇನ್ನು ರಾಜ್ಯ ಸರ್ಕಾರದ ಬಜೆಟ್ ಅಧಿವೇಶನದ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಬಜೆಟ್ ಮೇಲೆ ಪ್ರತಿಪಕ್ಷಗಳು ಎತ್ತಿದಂತಹ ಪ್ರಶ್ನೆಗಳಿಗೆ ಇವತ್ತು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಿದ್ದಾರೆ. ಜೊತೆಗೆ ಸಿಎಂ ಕುರ್ಚಿ ವಿಚಾರದಲ್ಲೂ ಕೂಡ ಬಹಳಷ್ಟು ಪ್ರಶ್ನೆಗಳನ್ನು ಪ್ರತಿಪಕ್ಷಗಳು ಈ ಚರ್ಚೆಯ ಸಂದರ್ಭದಲ್ಲಿ ಎತ್ತಿದ್ರು. ಇದಕ್ಕೂ ಮುಖ್ಯಮಂತ್ರಿಯವರಿಂದ ಉತ್ತರ ಬಂದಿದೆ. ಹಾಗೆಯೇ ರಾಹುಕಾಲ ಗ್ರಹಣವನ್ನೆಲ್ಲ ನಾನು ನಂಬೋದಿಲ್ಲ ಅಂತಾನು ಬಿಜೆಪಿಗೆ ಮಾತಲ್ಲೇ ತಿಳಿದಿದ್ದಾರೆ. ನಾನು ಯಾವತ್ತೂ ರಾಹುಕಾಲ ನೋಡಿಲ್ಲ. ಯುಗಾದಿ ಹಬ್ಬದ ದಿನ ಯಾರಾದ್ರೂ ಮಾಂಸ ತಿಂತಾರೇನ್ರಿ? ಶಿವರಾತ್ರಿ ಹಬ್ಬದ ದಿನ ಮಾಂಸ ತಿಂತ ನಾನು ತಿಂತೀನಿ. ನಾವು ಇವತ್ತು ಅಧಿಕಾರದಲ್ಲಿ ಇರ್ಬೋದು, ನಾಳೆ ಹೋಗ್ಬೋದು. ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ. ಡಿ.ಕೆ. ಶಿವಕುಮಾರ್ ಆದ್ರೂ ಮುಖ್ಯಮಂತ್ರಿ ಆದ್ರೂ ಖುಷಿ ಪಡ್ತೀನಿ ಅಂತ ಹೇಳಿಲ್ಲ ಒಂದ್ಸರಿ. ಹೈಕಮಾಂಡ್ ತೀರ್ಮಾನ ಮಾಡೋದು ಅಲ್ಲಿವರೆಗೂ ನಾನೇ ಮುಖ್ಯಮಂತ್ರಿ. ಈಗ ನೆಕ್ಸ್ಟ್ ಬಜೆಟ್ ನೀವೇ ಮಂಡಿಸ್ಬೇಕಲ್ಲ. 2 ಬಜೆಟ್ ಕೂಡ ನಾನು ಹೈಕಮಾಂಡ್ ಅಲೋ ಮಾಡಿದ್ರೆ ನಾನು ಇಲ್ಲೇ ನಾನೇ ಬಜೆಟ್ ಮಾಡ್ತೀನಿ. ರಾಜ್ಯದ ಸಾಲದ ಲೆಕ್ಕಕ್ಕೆ ಸಾಲ ಲೆಕ್ಕದ ಮೂಲಕವೇ ಉತ್ತರ. ಖಾಲಿ ಚೊಂಬಿನ ಟೀಕೆಗೆ ತುಂಬಿದ ಕೊಡದ ಚಾಟಿ. ತೆರಿಗೆ ಲೆಕ್ಕಾಚಾರ, ರಾಜ್ಯಕ್ಕಾದ ಅನ್ಯಾಯ, ಜೊತೆಗೆ ಮತ್ತೆರಡು ಬಜೆಟ್ಗಳನ್ನು ಮಂಡಿಸುವ ಆಶಾವಾದ. ಹೀಗೆ ಇವತ್ತು ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ತಾವು ಮಂಡಿಸಿದ ಬಜೆಟ್ ಅನ್ನ ಟೀಕಿಸಿದವರಿಗೆ ಸಮಾಜವಾದ, ಪ್ರಜಾಪ್ರಭುತ್ವದ ಆಶಯಗಳ ಸುತ್ತಲೇ ಸುತ್ತಿಸಿ ಲೆಕ್ಕಾಚಾರದ ಪಾಠ ಮಾಡಿದ್ರು. ನೀರು ಕುಡಿಸಿದ ಅಪ್ಪನ ಆರೈಕೆಯಿಂದ ಹಿಡಿದು ಹಣಕಾಸು ಸಚಿವ ಆಗುವವರೆಗಿನ ಎಲ್ಲ ಸವಾಲುಗಳನ್ನ ಮೆಲುಕು ಹಾಕಿದ್ರು. ನೀರು ಕುಡಿಸೋದು ಮಾಡಿಬಿಟ್ಟಿದೆ, ನನಗೆ ಜವಾಬ್ದಾರಿ ಕೊಟ್ಬಿಟ್ಟಿದೆ ನಮ್ಮಪ್ಪ. ಅವ್ರನ್ನ ಮೆಚ್ಚಬೇಕು. ನಾನು ರಾಜಕೀಯ ನೀರನ್ನ ವಿರೋಧ ಪಕ್ಷದವ್ರಿಗೆ ಕುಡಿಸಲೇ ಇರ್ತೀನಿ. ತನಗೆ ರಾಹುಕಾಲ, ಗುಳಿಕ ಕಾಲದಲ್ಲಿ ನಂಬಿಕೆ ಇಲ್ಲ ಅಂತ ಹೇಳುತ್ತಲೇ ಮಾಂಸಾಹಾರದ ವಿಚಾರದಲ್ಲೂ ಶಿವರಾತ್ರಿ, ಯುಗಾದಿ ಅಂತೆಲ್ಲ ನೋಡಲ್ಲ ಅಂದ್ರು. ರಾಹುಕಾಲ, ಗುಳಿಕ ಕಾಲ ನೋಡ್ಕೊಂಡು ಬಜೆಟ್ ಮಂಡಿಸಿದ್ದಾರೆ ಅಂತ ನಿಜ. ಈಗ ನಿನ್ನಂತೆ ಅವ್ರ ಮಾತು ಕೇಳಬೇಕಲ್ಲಪ್ಪ. ರಾಹುಕಾಲದಲ್ಲಿ ಮಂಡಿಸಿದ್ದೀನಿ ಹಿಂದೆ ಎಲ್ಲ ಬಜೆಟ್ಗಳನ್ನ. ಈಗ ಈ ಸಾರಿ ನಮ್ಮ ಆಫೀಸರ್ಸ್ಗಳು ಮತ್ತೆ ನಮ್ಮ ಮನೆಯವರೆಲ್ಲ ಹೇಳಿದ್ರು, ರಾಹುಕಾಲದಲ್ಲಿ ಮಂಡಿಸೋದು ಬೇಡ ಸರ್, ಸ್ವಲ್ಪ ಮುಂಚಿತವಾಗಿ ಮಂಡಿಸಿ ಅಂತಂದ್ರು. ನಾನು ಅವ್ರ ಬೆಲೆಗೂ ನಮ್ಮ ಡೆಮಾಕ್ರಸಿನಲ್ಲಿ ನಂಬಿಕೆ ಇಟ್ಕೊಂಡಿರೋನು ನಾನು. ಯುಗಾದಿ ಹಬ್ಬದ ದಿನ ಯಾರಾದ್ರೂ ಮಾಂಸ ತಿಂತಾರೇನ್ರಿ? ಶಿವರಾತ್ರಿ ಹಬ್ಬದ ದಿನ ಮಾಂಸ ತಿಂತಾರೆ, ನಾನು ತಿಂತೀನಿ. ರಾಂಗ್. ಎಲ್ಲ ದಿನನೂ ಒಂದೇನೆ ಹಬ್ಬ ಅಂತ ಮಾಡ್ತೀವಿ ಅಷ್ಟೇನೆ. ಹೀಗೆ ನಂಬಿಕೆಗಳ ಸುತ್ತ ಮಾತು ಆರಂಭಿಸಿದ ಸಿದ್ದರಾಮಯ್ಯ ನಂತರ ಸಾಲದ ಸರ್ಕಾರ, ಸಾಲ ಹೊರಿಸಿದ ಸರ್ಕಾರ ಎಂಬೆಲ್ಲ ಟೀಕೆಗಳಿಗೆ ಖಡಕ್ಕು ಉತ್ತರ ಕೊಟ್ರು. ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ಸಾಲ ಕಡಿಮೆ ಎಂದ್ರು. ಕೇಂದ್ರ ಸರ್ಕಾರವೇ ವರ್ಷದಿಂದ ವರ್ಷಕ್ಕೆ ಸಾಲ ಜಾಸ್ತಿ ಮಾಡಿ ಹೊರೆ ಹೊರಿಸ್ತಿದೆ ಎಂದು ತಿರುಗೇಟು ಕೊಟ್ರು. ಕೇಂದ್ರ ಸರ್ಕಾರದ ಸಾಲ 2014ರಲ್ಲಿ ಕೇವಲ 53.11 ಲಕ್ಷ ಕೋಟಿಗಳಿತ್ತು. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 2026ರಲ್ಲಿ ಅದು 165 ಲಕ್ಷ ಕೋಟಿಗೆ ಮುಟ್ಟಿದೆ. ಈ ಒಂದೇ ವರ್ಷದಲ್ಲಿ 16.96 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿರುವ ಕೇಂದ್ರ ಸರ್ಕಾರ ದೇಶದ ಜನರ ಮೇಲೆ ಹೊರಿಸಿದೆ ಎಂದರು. ಆದರೆ ಕರ್ನಾಟಕ ಸರ್ಕಾರ ಈವರೆಗೆ ಕೇವಲ 8,24,369 ಕೋಟಿ ರೂಪಾಯಿ ಸಾಲ ಮಾಡಿದೆ ಎಂದು ಸಮರ್ಥಿಸಿಕೊಂಡರು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ 165 ಲಕ್ಷಕ್ಕೂ ಹೆಚ್ಚು ಲಕ್ಷ ಕೋಟಿಗಳನ್ನು ಸಾಲ ಮಾಡಿದ್ದಾರೆ. ಬಜೆಟ್ ಭಾಷಣದ ವೇಳೆ ಪ್ರತಿಪಕ್ಷಗಳು ಹಾಗೂ ವಿರೋಧಿಗಳಿಗೆ ನೇರ ಟಕ್ಕರ್ ಕೊಟ್ಟರು ಸಿಎಂ. ಅಧಿಕಾರದಲ್ಲಿ ಎಷ್ಟು ದಿನ ಇರ್ತೇನೆ ಅನ್ನೋದು ಮುಖ್ಯವಲ್ಲ, ಇರುವಷ್ಟು ದಿನ ಏನು ಮಾಡಿದ್ದೀವಿ ಅನ್ನೋದು ಮುಖ್ಯ ಎಂದ್ರು. ಹೈಕಮಾಂಡ್ ಹೇಳುವವರೆಗೂ ನಾನೇ ಸಿಎಂ ಎಂದು ಸದನದಲ್ಲೇ ಘೋಷಣೆ ಮಾಡಿದ್ರು. ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ, ಆದ್ರೆ ಅಧಿಕಾರದಲ್ಲಿ ಇದ್ದಾಗ ನಾವು ಏನ್ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. 28ಕ್ಕೂ ಗೆದ್ದೇ ಗೆಲ್ತಾರೆ. ಅವ್ರು ಇಲ್ಲಿವರೆಗೆ ನಿಂತ್ಕೊತಾರೆ, ಅಲ್ಲಿವರೆಗೂ ಗೆದ್ದೇ ಗೆಲ್ತಾರೆ. ನಮ್ಮಲ್ಲಿ 224 ಜನ MLAಗಳಿದ್ದಾರೆ. ಆ 224 ಕೂಡ 224 ಜನನು ಎಲಿಜಿಬಲ್. ಅವರಲ್ಲಿ ಯಾರು ಮುಖ್ಯಮಂತ್ರಿ ಆದ್ರೂ ಕೂಡ ಖುಷಿನೇ. ಈ ಎಲ್ಲ ಚರ್ಚೆಗಳ ನಡುವೆಯೇ ನಾನೇ ಮುಂದಿನ ಸಿಎಂ ಅಂತ ಹೇಳಪ್ಪ ನೋಡೋಣ ಎಂದು ಆರ್ ಅಶೋಕ್ ಅವರನ್ನ ಸಿಎಂ ಕೆಣಕಿದ್ರು. ವಿಜಯೇಂದ್ರ ಕಾದು ಕೂತಿರೋವಾಗ ಪ್ರತಿಪಕ್ಷ ನಾಯಕ ಸ್ಥಾನದಿಂದ ಸಿಎಂ ಆಗ್ತೀನಿ ಅಂತ ಹೇಳು ನೋಡೋಣ ಅಂತ ಅಶೋಕ್ ಕಾಲೆಳೆದ್ರು ಸಿಎಂ. ಇವನು ಅಶೋಕ್ ಮುಖ್ಯಮಂತ್ರಿ ನಡೆಯಲ್ಲಿ ವಿಜಯೇಂದ್ರ ಕಾಯ್ಕ ಕೂತಿದ್ದಾರೆ. ವಿಜಯೇಂದ್ರ ಯಾರಿಗೂ ಬಿಡಲ್ಲ. ಹೀಗೆ ಎಲ್ಲ ವಾದ ಪ್ರತಿವಾದ ವಾಗ್ವಾದಗಳೊಂದಿಗೆ ಬಜೆಟ್ ಮೇಲಿನ ಚರ್ಚೆ ಮುಗಿದಿದೆ.
ಅಂಕಿ ಅಂಶಗಳ ಮೂಲಕ ಸಿಎಂ ಬಜೆಟ್ ಅನ್ನ ಸಮರ್ಥಿಸಿಕೊಂಡಿದ್ದಾರೆ. ಇದೇ ಅಜೆಂಡಾ ಇದೀಗ ಬೈ ಎಲೆಕ್ಷನ್ ಅಖಾಡದಲ್ಲೂ ಮೇಳೈಸಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.